ನಮಸ್ಕಾರ. ಇವತ್ತು ನಾವು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ನೀವು ಗೊತ್ತಿರ್ಬೋದು 10ಕ್ಕೆ ಸ್ಟಾರ್ಟ್ ಆಗಿ 23 ತನಕ ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಇತ್ತು. ತುಂಬ ಖುಷಿ ಆಗ್ತಾ ಉಂಟು, ಯಾಕಂದರೆ ಇಲ್ಲಿ ಕೂಡ ಬ್ರಹ್ಮಕಲಶ ಉಂಟು ಅಂತ. ಅದು ನಾವು ಇಲ್ಲಿಯೇ ಕೂಡ ಬಂದಿದ್ವಿ. ನೋಡುವ, ಡೆಕೋರೇಷನ್ ಅಂತೂ ಫುಲ್ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಚೆಂದಾಗಿ ಡೆಕೋರೇಷನ್ ಆಗಿದೆ ಅಂತ ಹೇಳಿದರೆ ಅದು ನಾವು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಎದುರು ಬರುವಾಗ ನಮಗೆ ಅದು ಶಿವನ ದೇವರ ಒಂದು ವಿಗ್ರಹ ಕಾಣಿತು. ಅಲ್ಲಿಯೇ ನೀವು ನೋಡ್ಬೋದು ಕೆರೆ ಭಾರಿ ಚಂದ ಉಂಟು ಅಂತ ಹೇಳ್ಬೋದು. ಕೆರೆ ನೀವು ನೋಡ್ಬೋದು, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಫುಲ್ ಈಗ ಬ್ರಹ್ಮಕಲಶ ಆದಮೇಲೆ ದೇವರ ನೋಡಲಿಕ್ಕೆ ಇನ್ನಷ್ಟು ನಮಗೊಂದು ಮೆರುಗು ಮೂಡಿದೆ ಅಂತ ಹೇಳ್ಬೋದು. ಇಲ್ಲಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಚಂದ್ರ ಕಾಣ್ಬೋದು, ನಿಜ ಚಂದ್ರ. ಇಲ್ಲಿ ನಮ್ಮ ಶಿವ ದೇವರಿದ್ದಾರೆ. ಭಾರಿ ಚಂದ ಡೆಕೋರೇಷನ್ಸ್ ಆಗಿದೆ, ಭಾರಿ ಚೆಂದಾಗಿದೆ ಅಂತೆಲ್ಲ ಹೇಳ್ಬೋದು. ಮಹಾಲಿಂಗೇಶ್ವರ ದೇವಸ್ಥಾನನೇ ಅದ್ಭುತವಾಗಿ ಇದೆ ಅಂತ ಹೇಳ್ಬೋದು. ಮತ್ತು ನಾವು ಇಲ್ಲಿಂದ ಎಂತ ಮಾಡಿದ್ವಿ ಅಂದರೆ ಸ್ಟ್ರೈಟ್ ನಾವಿನ್ನು ದೇವರ ದರ್ಶನ ಮಾಡಲಿಕ್ಕೆ ಅಂತ ನಾವು ಬೇಗ ಬೇಗ ಹೋಗ್ತೀವಿ, ನೋಡ್ಬೋದು. ದೇವರ ದರ್ಶನ ಆಯಿತು. ನಿಮಗೆ ನಾನು ಫುಲ್ ವಿಡಿಯೋ ತೋರಿಸಬೇಕು ಅಂತ ಇದ್ದೆ ಮಹಾಲಿಂಗೇಶ್ವರ ದೇವಸ್ಥಾನದ. ಹಾಗೆ ಒಂದು ರೌಂಡ್ ಬರುವ ಅಂತ ಹೇಳಿ ದೇವರಿಗೊಂದು ಸುತ್ತು ಕೂಡ ಬಂದಾಯಿತು. ವಿಡಿಯೋ ಕೂಡ ಮಾಡ್ತಿದ್ದೇವೆ, ನೀವು ನೋಡ್ಬೋದು. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ನಾಗದೇವರದ್ದು ಕೂಡ ಇದೆ. ಮತ್ತು ನಾವು ಸ್ಟ್ರೈಟ್ ಬಂದ್ವಿ, ನೀವು ನೋಡ್ಬೋದು. ಇಲ್ಲಿಂದ ನಾವು ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಎಲ್ಲ ಹೋಗ್ತಿದ್ದಾರೆ. ನಾವು ಅಲ್ಲಿಗೆ ಹೋಗುವ ಅಂತ ಹೇಳಿ ನಾವು ಕೂಡ ಹೋದ್ವಿ. ಅಲ್ಲಿ ನೋಡುವಾಗ ಗೊತ್ತಾಯಿತು ಅಲ್ಲಿ ಉಗ್ರಾಣ ಇದೆ ಅಂತ. ಸೊ ಇದೊಂದು ಉಗ್ರಾಣಕ್ಕೆ ನಾವು ಹೋದ್ವಿ. ಹೋಗುವ ಎಲ್ಲ ನಾನು ವಿಡಿಯೋ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನೋಡಿ ಗೈಸ್, ಇದು ಲಾಸ್ಟ್ ಡೇಯಲ್ಲಿ ಇಷ್ಟಿದೆ. ಹಾಗಾದರೆ ನೀವು ಥಿಂಕ್ ಮಾಡಿ, ಫಸ್ಟ್ ಡೇಯಲ್ಲಿ ಎಷ್ಟು ಇರಬಹುದು ಅಂತ ಥಿಂಕ್ ಮಾಡಿ. 10 ತಾರೀಕಿಗೆ ಸ್ಟಾರ್ಟ್ ಆದರೆ 23 ತನಕ ಇದೆ. ನೀವು ನೋಡ್ಬೋದು. ದೇವರದ್ದು ಕೂಡ ಭಾರಿ ಚೆಂದ ಆಗಿದೆ ಅಂತ ಹೇಳ್ಬೋದು. ಅಲ್ಲಿಂದ ನಾವು ದೇವರಿಗೆ ಕೈ ಮುಗಿದು, ನೀವು ಕೂಡ ಮಂಗಳೂರಿನವರಾದರೆ ನೀವು ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ಹೇಳಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗೈಸ್. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್.